ಶತಕ ಅರ್ಧಶತಕ ಫಲ ಇಲ್ಲ, ಮುಂದುವರಿದ ಗೌತಿ ವರ್ಸಸ್ ರೋಕೋ ಮನಸ್ತಾಪ. ಇತ್ತೀಚೆಗೆ ನಡೆದಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಪರ ದಿಗ್ಗಜ ಬ್ಯಾಟರ್ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅದ್ಭುತ ಪ್ರದರ್ಶನವನ್ನ ನೀಡಿದ್ದು ಕ್ರಿಕೆಟ್ ಪ್ರೇಮಿಗಳಿಗೆ ಗೊತ್ತೇ ಇದೆ. ಕೊಹ್ಲಿ ಶತಕದಾಟ ತೋರಿದ್ರೆ ರೋಹಿತ್ ಆಕರ್ಷಕ ಅರ್ಧಶತಕ ಬಾರಿಸಿದ್ರು. ಇದು ಅವರ ಅಭಿಮಾನಿಗಳು ಮೈದಾನದಲ್ಲಿ ಸಂಭ್ರಮಿಸುವಂತೆ ಮಾಡಿತ್ತು. ಮತ್ತೊಂದೆಡೆ ಭಾರತ 17 ರನ್ಗಳಿಂದ ಪಂದ್ಯ ಗೆದ್ದಿತ್ತು. ಇಷ್ಟೆಲ್ಲ ಖುಷಿ ಸಂಗತಿಗಳಿದ್ರೂ ಕೂಡ ತಂಡದಲ್ಲಿ ಮನಸ್ತಾಪಗಳ ಕಟ್ಟೆ ಒಡೆದಿರುವುದು ಇದೀಗ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿದೆ. ಯಾರ ಮಧ್ಯೆ ಮನಸ್ತಾಪ ಹುಟ್ಕೊಂಡಿದೆ, ಭಿನ್ನಾಭಿಪ್ರಾಯಗಳಿಗೆ ಅಭಿಮಾನಿಗಳು ಏನಂತಾರೆ ಗೊತ್ತಾ? ಈ ಸ್ಟೋರಿ ನೋಡಿ. ಅಂದಹಾಗೆ ಟೆಸ್ಟ್ ಮತ್ತು ಟಿ20 ಕ್ರಿಕೆಟ್ಗೆ ಗುಡ್ ಬೈ ಹೇಳಿರುವಂತಹ ರೋಕೋ ಜೋಡಿ ಕೇವಲ ಏಕದಿನ ಟೂರ್ನಿಯಲ್ಲಿ ಮಾತ್ರ ಕಾಣಿಸಿಕೊಳ್ಳಲಿದ್ದಾರೆ. ಅಂತೆಯೇ ತವರ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಆಡಿದ ರೋಹಿತ್ ಮತ್ತು ಕೊಹ್ಲಿ ಮೊದಲ ಪಂದ್ಯದಲ್ಲಿ ಅಭಿಮಾನಿಗಳ ಹಾಗೂ ಬಿಸಿಸಿಐ ನಿರೀಕ್ಷೆಗಳನ್ನು ಉಳಿಸಿಕೊಂಡ್ರು. 2027ರ ಏಕದಿನ ವಿಶ್ವಕಪ್ ಆಡಲು ಇಚ್ಛಿಸಿರುವ ರೋಹಿತ್ ಕೊಹ್ಲಿ ಉತ್ತಮ ಪ್ರದರ್ಶನದತ್ತ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಅಂತೆಯೇ ಹುಬ್ಬೇರಿಸುವ ಆಟವನ್ನ ಕೂಡ ತೋರಿದ್ದಾರೆ. ಆದ್ರೆ ಹೆಡ್ ಕೋಚ್ ಅವರಿಂದ ಇದಕ್ಕೆ ಅಂತಹ ಮನ್ನಣೆಯನ್ನ ಸಿಕ್ಕಿಲ್ಲ ಎಂಬುದು ಸದ್ಯ ದಿಗ್ಗಜ ಆಟಗಾರರ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ಹೇಳಲಾಗ್ತಿದೆ. ಇನ್ನೊಂದೆಡೆ ರೋಕೋ ಮತ್ತು ಗೌತಮ್ ಗಂಭೀರ್ ನಡುವೆ ಉತ್ತಮ ಸಂಬಂಧ ಇಲ್ಲ ಎಂಬ ಮಾತುಗಳು ಕೂಡ ಬಲು ಜೋರಾಗಿ ಕೇಳಿ ಬರ್ತಾ ಇವೆ. ಈ ಹಿಂದೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯನ್ನ ಟೀಂ ಇಂಡಿಯಾ ಹೀನಾಯವಾಗಿ ಸೋತಿತ್ತು. ಸರಣಿ ಸೋಲಿಗೆ ರೋಹಿತ್ ಶರ್ಮಾ ಮತ್ತು ಕೊಹ್ಲಿಯನ್ನ ದೂಷಿಸಲಾಗಿತ್ತು. ಇದಾದ ಬಳಿಕ ರೋಹಿತ್ ಮೊದಲು ಟೆಸ್ಟ್ನಿಂದ ನಿವೃತ್ತಿಯನ್ನ ಘೋಷಿಸಿದ್ರು. ಅವರ ಬೆನ್ನಲ್ಲೇ ಕೊಹ್ಲಿ ವಿದಾಯವನ್ನ ಹೇಳಿದ್ರು. ನಂತರದಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದ ಬಳಿಕ ಹಿಟ್ ಮ್ಯಾನ್ ರನ್ನ ಏಕದಿನ ನಾಯಕತ್ವದಿಂದ ಹೊರಗಿಡಲಾಯಿತು. ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ಅವರ ಈ ನಿರ್ಧಾರಗಳು ಕ್ರಿಕೆಟ್ ಪ್ರಿಯರ ಕೆಂಗಣ್ಣಿಗೆ ಗುರಿಯಾಯಿತು. ಕೊಹ್ಲಿ ಮತ್ತು ರೋಹಿತ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಗಂಭೀರ್ ಅವರತ್ತ ಬೆರಳು ಮಾಡಿ ಟೀಕಿಸ್ತಾ ಇರುವುದಕ್ಕೆ ಬಿಸಿಸಿಐ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಸಮಸ್ಯೆಯನ್ನ ಸರಿಪಡಿಸಲು ಪ್ರಯತ್ನಗಳು ನಡೀತಾ ಇದ್ರೂ ಪ್ರಸ್ತುತ ಪರಿಸ್ಥಿತಿ ಮಂಡಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತ ಬಿಸಿಸಿಐ ವಕ್ತಾರರು ತಿಳಿಸಿದ್ದಾರೆ. ರೋಕೋ ಬೇಸರಕ್ಕೆ ಕಾರಣವಾಗಿರುವಂತಹ ಹೆಡ್ ಕೋಚ್ ಗೌತಮ್ ಗಂಭೀರ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ರಿಕೆಟ್ ಪ್ರಿಯರು ಹಾಗೂ ನೆಟ್ಟಿಗರಿಂದ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಈ ಬೆಳವಣಿಗೆಗಳನ್ನ ಗಮನಿಸಿದಂತ 2011ರ ವಿಶ್ವಕಪ್ ವಿಜೇತ ತಂಡದ ಸದಸ್ಯ ಜಹೀರ್ ಖಾನ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸತತ ಪಂದ್ಯಗಳನ್ನ ಗೆದ್ದಾಗ ಭಾವನೆಗಳು ಏರೋದ್ರಲ್ಲಿ ಅನುಮಾನ ಇಲ್ಲ, ಆಗ ನಿರೀಕ್ಷೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಗೌತಿ ಸಮತೋಲನದಿಂದ ಇರಬೇಕು ಮತ್ತು ಹರಿದು ಬರ್ತಾ ಇರುವ ಟೀಕೆ ವ್ಯಂಗ್ಯಗಳನ್ನ ಮೌನದಿಂದಲೇ ಎದುರಿಸುವುದು ಒಳಿತು ಅಂತ ಹೇಳಿದ್ದಾರೆ. ಒಟ್ನಲ್ಲಿ ರೋಕೋ ಮತ್ತು ಗೌತಮ್ ಗಂಭೀರ್ ಮಧ್ಯೆ ನಡೀತಾ ಇರುವ ಮನಸ್ತಾಪಗಳಿಂದ ತಲೆ ಕೆಡಿಸಿಕೊಂಡಿರುವ ಬಿಸಿಸಿಐ ದಕ್ಷಿಣ ಆಫ್ರಿಕಾ ವಿರುದ್ಧದ ದ್ವಿತೀಯ ಏಕದಿನ ಪಂದ್ಯದ ಬಳಿಕ ಮೂವರೊಂದಿಗೆ ಸಭೆ ನಡೆಸಿ ಚರ್ಚಿಸಲು ನಿರ್ಧರಿಸುವುದಾಗಿ ಕ್ರಿಕೆಟ್ ಮೂಲಗಳು ತಿಳಿಸಿವೆ.